ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಗುಪ್ತ ನವರಾತ್ರಿ ಪ್ರಾರಂಭವಾಗಿದೆ. ದೇವಿ ಶಕ್ತಿಯ ಜಾಗೃತ ರಾತ್ರಿಗಳಿವು. ಈ ದಿನಗಳಲ್ಲಿ ಮಾಡಿದಂತಹ ದೇವಿ ಸಾಧನೆಗಳಿಗೆ 100% ಫಲ ಸಿಕ್ಕೇ ಸಿಗುತ್ತದೆ. 30 ಜನವರಿಗೆ ಪ್ರಾರಂಭವಾದ ಗುಪ್ತ ನವರಾತ್ರಿ 7 ಫೆಬ್ರವರಿ ಶುಕ್ರವಾರದಂದು ಕೊನೆಯಾಗುತ್ತದೆ. ಗುಪ್ತ ನವರಾತ್ರಿಯ ಕೊನೆಯ ದಿನ, ಅದರಲ್ಲೂ ಶುಕ್ರವಾರ ಬಂದದ್ದಕ್ಕೆ ಈ ಸಂಧಿಯ ಸದುಪಯೋಗ ತಪ್ಪದೆ ಮಾಡಿಕೊಳ್ಳಿ. ಶುಕ್ರವಾರ ಲಕ್ಷ್ಮೀ ಮಾತೆಯ ವಾರ. ಈ ದಿನದ ಸೇವೆ ಸಾಧನೆಗಳಿಗೆ ಮಾತೆ ಶೀಘ್ರವಾಗಿ ಒಲಿಯುತ್ತಾಳೆ. ಅದರಲ್ಲೂ ಗುಪ್ತ ನವರಾತ್ರಿಯ ಶುಭಯೋಗದ ಶುಭ ಶುಕ್ರವಾರ ನಾವು ದೇವಿಯ ಸೇವೆ ಸಾಧನೆಗಳಲ್ಲಿ ವಿನಿಯೋಗಿಸಿಕೊಂಡ್ರೆ ಖಂಡಿತವಾಗಿಯೂ ಅಮ್ಮನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ನಮಗೆ ಖಂಡಿತವಾಗಿ ಅದರ ಫಲ ಸಿಕ್ಕೇ ಸಿಗುತ್ತದೆ. ಹಾಗಾದರೆ ಗುಪ್ತ ನವರಾತ್ರಿಯ ಕೊನೆಯ ದಿನ 7 ಫೆಬ್ರವರಿ ಶುಕ್ರವಾರದಂದು ಯಾವ ರೀತಿ ಅಮ್ಮನ ಸೇವೆಯನ್ನು ಮಾಡಬೇಕು, ಅಮ್ಮನನ್ನು ಹೇಗೆ ಒಲಿಸಿಕೊಳ್ಳಬೇಕು ಅಂತ ನೋಡೋಣ. ಮೊದಲನೆಯದಾಗಿ ಸೂರ್ಯೋದಯದ ಮೊದಲು ಎದ್ದೇಳಿ ಸ್ನಾನವನ್ನು ಮಾಡಬೇಕು. ಅಂಗಳನ್ನು ಸುಶೋಭಿತಗೊಳಿಸಬೇಕು. ಶುಭ ರಂಗೋಲಿ, ಹಳದಿಯ ಲೇಪನ, ತುಳಸಿ ಮಾತೆ ಪೂಜೆ, ಹೊಸ್ತಿಲಿನ ಪೂಜೆಯನ್ನು ತಪ್ಪದೇ ಮಾಡಬೇಕು. ದೇವರ ಪೂಜೆಯನ್ನು ಮಾಡಿ ಶ್ರೀ ಲಕ್ಷ್ಮೀ ಮಾತೆಯ ಮೂರ್ತಿ ಅಥವಾ ಶ್ರೀಯಂತ್ರ ಅಥವಾ ಕುಲದೇವಿಯ ಮೂರ್ತಿ ಯಾವುದು ನಿಮ್ಮ ಹತ್ರ ಇದೆಯೋ ಅದಕ್ಕೆ ಅಭಿಷೇಕವನ್ನು ಮಾಡಬೇಕು. ಮೊದಲು ಶುದ್ಧ ನೀರು, ನಂತರ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವುಗಳಿಂದ ಅಭಿಷೇಕವನ್ನು ಮಾಡಿ ಕೊನೆಗೆ ಹಳದಿ ಮತ್ತು ಕುಂಕುಮದ ಅಭಿಷೇಕವನ್ನು ಮಾಡಬೇಕು. ದೇವಿಗೆ ಸುಗಂಧಿತ ಅತ್ತರನ್ನು ಹಚ್ಚಿ ಅರಿಶಿನ, ಕುಂಕುಮ, ಹೂವಿನ ಮಾಲೆಯಿಂದ ಶೃಂಗರಿಸಬೇಕು. ಅಲಂಕರಿಸಿದ ಆಸನದ ಮೇಲೆ ಅಮ್ಮನನ್ನು ವಿರಾಜಿಸಿ ಶ್ರೀ ಸೂಕ್ತವನ್ನು ಪಠಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು. ಶ್ರೀ ಸೂಕ್ತ ಬರೆದವರು ಶ್ರೀಂ ಬೀಜ ಮಂತ್ರ ಅಥವಾ ಕುಲದೇವಿಯ ಮಂತ್ರವನ್ನು 108 ಸಲ ಪಠಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಿ. ದೇವಿಗೆ ಕೆಂಪು ಗುಲಾಬಿ ಹೂವನ್ನು ತಪ್ಪದೆ ಅರ್ಪಿಸಬೇಕು. ಅಕ್ಕಿಯ ಪಾಯಸದ ನೈವೇದ್ಯವನ್ನು ಅಮ್ಮನಿಗೆ ಈ ದಿನ ತೋರಿಸಬೇಕು. ಈ ದಿನ ಅಮ್ಮನ ಹತ್ತಿರ ನೀವು ಏನನ್ನೂ ಬೇಡಿಕೊಳ್ಬೇಡಿ. ಕೇವಲ ಭಕ್ತಿಯ ಪುಷ್ಪವನ್ನು ಮಾತ್ರ ಅರ್ಪಿಸಿ ನೋಡಿ. ನಿಮ್ಮ ಮನದಾಳದ ಇಚ್ಛೆಯನ್ನು ನೀವು ಹೇಳುವ ಮೊದಲೇ ಅಮ್ಮ ಅದನ್ನು ಪೂರ್ತಿಗೊಳಿಸಿರ್ತಾಳೆ. ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ, ಸಿದ್ಧಕುಂಜಿಕಾ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕ ನಿಮಗೆ ಬರುವಂತಹ ಸ್ತೋತ್ರಗಳ ಪಠನೆಯನ್ನು ಈ ದಿನ ತಪ್ಪದೇ ಮಾಡಿ. ಒಂದು ಮಾಲೆ ನವಾರ್ಣೆ ಮಂತ್ರವನ್ನು ಜಪಿಸಬೇಕು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಛೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಛೆ. ಇದು ನವಾರಣ ಮಂತ್ರ. ಈ ದಿನ ನವಾರಣ ಮಂತ್ರದ ಪಠನೆಯನ್ನು ಮಾಡಬೇಕು. ಈ ದಿನ ನೀವು ದೇವಿ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿರ್ತೀರಿ ಅಂದಮೇಲೆ ನಿಮ್ಮಲ್ಲಿ ದೇವಿ ರೂಪ ಕಾಣಿಸಿಕೊಳ್ಳಲೇಬೇಕು. ಏಕೆಂದರೆ ನೀವು ಮನೆಯ ಗೃಹಲಕ್ಷ್ಮಿ. ಈ ದಿನ ಕೆಂಪು ಬಣ್ಣದ ಸೀರೆ, ಹೂವಿನ ಮಾಲೆ, ಶೃಂಗಾರಗಳಿಂದ ನಿಮ್ಮನ್ನು ಕೂಡ ದೇವಿ ರೂಪಕ್ಕೆ ತಯಾರಿಸಿಕೊಳ್ಳಿ. ಇದರಿಂದ ಶಕ್ತಿಯ ಓರ ನಿಮ್ಮಲ್ಲಿ ಜಾಗೃತವಾಗುತ್ತದೆ. ನಂತರ ನೀವು ಅಮ್ಮನ ಸೇವೆಗೆ ಕೂಡ್ಬೋದು. ಮನಪೂರ್ವಕವಾಗಿ ಅಮ್ಮನನ್ನು ಪೂಜಿಸಿ ಭಕ್ತಿಭಾವದಿಂದ ನಿಮ್ಮ ಮನದಾಳದ ಭಕ್ತಿಯನ್ನು ದೇವಿಗೆ ಅರ್ಪಿಸಿ ನೋಡಿ. ಈ ದಿನ ಮಾಡಿದಂತಹ ಅಮ್ಮನ ಸೇವೆ ನಿಮಗೆ ಶುಭ ಯೋಗವನ್ನು ತಂದುಕೊಡುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.